ನಮ್ಮ ನ್ಯೂಸ್ಗೆ ಸ್ವಾಗತ. ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಾರ್ವಜನಿಕ ಅಹವಾಲು ಸಭೆ. ಸಾರ್ವಜನಿಕರು ಅಧಿಕಾರಿಗಳೊಂದಿಗೆ ಅಡ್ಜಸ್ಟ್ ಆಗಿದ್ದಾರೆ. ಅಧಿಕಾರಿಗಳು ಕೆಲಸ ಮಾಡಿಕೊಡಲಿಲ್ಲ ಅಂದರೂ ಅವರಿಗೆ ಏನಾದರೂ ಕೊಟ್ಟು ಕೆಲಸ ಮಾಡಿಕೊಳ್ಳಬೇಕು ಎಂಬ ಭಾವನೆಯನ್ನು ಇಟ್ಟುಕೊಂಡಿದ್ದು, ಮೊದಲು ಅದನ್ನು ಬಿಡುವಂತೆ ಜಿಲ್ಲಾ ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು ಹೇಳಿದರು. ನಗರದ ತಹಶೀಲ್ದಾರ್ ಕಚೇರಿಯ ಮುಂದೆ ಭ್ರಷ್ಟಾಚಾರ ನಿಗ್ರಹ ದಳ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸಿಕೊಳ್ಳುವುದನ್ನು ನಿಮ್ಮ ಹಕ್ಕು, ಅದನ್ನು ಮಾಡಿಕೊಳ್ಳುವಂತೆ ಹೇಳಿದರು. ಒಂದು ವೇಳೆ ಕೆಲಸ ಮಾಡಿಕೊಳ್ಳಲಿಲ್ಲ ಅಂದರೆ ಭ್ರಷ್ಟಾಚಾರ ನಿಗ್ರಹ ದಳ ಮೊಬೈಲ್ ನಂಬರ್ಗಳು ಇದೆ, ಇದಕ್ಕೆ ದೂರು ಕೊಡಿ, ಸಂಪರ್ಕ ಮಾಡಿ. ರೈತರು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡುತ್ತಾರೆ. ಆದರೆ ಕಾನೂನುಬದ್ಧ ಇಲ್ಲ ಅಂದಾಗ ಅವರಿಗೆ ಲಂಚ ಕೊಟ್ಟು ಸಹಕಾರ ಕೊಡುವುದು, ಕೆಲಸ ಮಾಡುವುದು ತಪ್ಪು ಎಂದು ಕಿವಿಮಾತು ಹೇಳಿದರು. ಲಂಚ ತೆಗೆದುಕೊಳ್ಳುವುದು ಎಷ್ಟು ತಪ್ಪೋ ಲಂಚ ಪಡೆಯುವುದು ಸಹ ಅಷ್ಟೇ ತಪ್ಪು, ಅಪರಾಧ. ಕಾನೂನು ಚೌಕಟ್ಟಿನಲ್ಲಿ ಕೇಳಿದವರು ಮತ್ತು ನೀಡಿದವರ ಮೇಲೂ ಸಹ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ಸಾರ್ವಜನಿಕರು ದೂರುಗಳ ಬಗ್ಗೆ ಬಾಯಿಲೆಯಲ್ಲಿ ಹೇಳುತ್ತಿದ್ದಾರೆ ಹೊರತು ಲಿಖಿತವಾಗಿ ದೂರು ಸಲ್ಲಿಸುತ್ತಿಲ್ಲ. ಬರವಣಿಗೆಯಲ್ಲಿ ಕೊಡದೇ ಇದ್ದರೆ ನಾವೇನು ಮಾಡಲಿಕ್ಕೆ ಆಗಲ್ಲ. ಸಮಸ್ಯೆಯನ್ನು ಮೇಲಾಧಿಕಾರಿಗೆ ದೂರು ಸಲ್ಲಿಸುವಂತೆ ತಿಳಿಸಿ, ಆಗಲೂ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಗಮನಕ್ಕೆ ತರುವಂತೆ ಡಿವೈಎಸ್ಪಿ ಕೋರಿದರು. ಸಭೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಲಕ್ಷ್ಮೀದೇವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಸಭೆಯಲ್ಲಿ ಒಟ್ಟು 8 ಅರ್ಜಿಗಳು ಬಂದಿದ್ದವು. ನಮ್ಮ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ಆತ್ಮಸಾಕ್ಷಿ ಅಂತ ಇರ್ತದೆ, ಆ ಪ್ರಕಾರ ನೀವು ಕೆಲಸ ಮಾಡ್ಕೊಂಡಾಗ ಮನೆಗೆ ಹೋದಾಗ ಮಲ್ಕೊಂಡು ಅಟ್ಲೀಸ್ಟ್ ನೆಮ್ಮದಿ ನಿದ್ದೆ ಮಾಡಬಹುದು. ನೀವು ಕಚೇರಿನಲ್ಲಿ ಏನೋ ಉದ್ದೇಶ ಇಟ್ಕೊಂಡು ಬಂದು ಸಾರ್ವಜನಿಕರು ಬಂದಾಗ ಅವ್ರ ಹತ್ರ ಸರಿಯಾಗಿ ವರ್ತಿಸ್ತೇನೆ, ಏನೋ ಒಂದು ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋದು, ಅವರು ಹೊರಗಡೆ ಬಂದು ನಿಮ್ಮ ಬಗ್ಗೆ 4 ಜನ ಕೇಳ್ಕೊಳ್ಳೋದು, ಆಗ ಇಲಾಖೆ ಬಗ್ಗೆ ಇರ್ತಕ್ಕಂಥ ಗೌರವನೂ ಹಾಳಾಗ್ತದೆ. ಸಾರ್ವಜನಿಕರು ಕೂಡ ನಿಮ್ಮಿಂದ ಯಾವ್ಯಾವ ಉಪಯೋಗ ಆಗಲ್ಲ. ದಯವಿಟ್ಟು ಕಿವಿ ಮಾತಂತಂದ್ರೆ, ಯಾರೇ ಬಂದು ಏನೇ ಒಂದು ಅರ್ಜಿ ಕೊಡ್ಲಿ ಅಥವಾ ಏನೇ ಒಂದು ಕೆಲಸ ಕೊಡ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿ ಮಾಡಬಹುದಾದ ಒಂದು ಕೆಲಸನ ದಯವಿಟ್ಟು ಮಾಡ್ಕೊಡಿ. ಒಂದ್ ವೇಳೆ ಮಾಡ್ಕೊಡೋಕ್ಕಾಗಲ್ಲ, ಅದು ಕಾನೂನು ಚೌಕಟ್ಟಿನಲ್ಲಿ ಬರಲ್ಲ. ಅದು ಮತ್ತೆ ಅವ್ರು ಏನು ಅರ್ಜಿ ಕೊಟ್ಟಿರ್ತಾರೆ ಕೆಲಸಕ್ಕೆ, ಆ ಅರ್ಜಿ ಕೆಲಸ ಮಾಡ್ಕೊಡ್ಬೇಕಾದ್ರೆ ಅಂದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ಲ, ಮತ್ತೆ ಸೂಕ್ತವಾದ ದಾಖಲಾತಿಗಳಿಲ್ಲ, ಮತ್ತೆ ಅವ್ರು ಕೇಳಿರ್ತಕ್ಕಂಥ ಕೆಲಸ ಮಾಡ್ಕೊಡ್ಬೇಕಾದ್ರೆ ಬೇರೆಯವರು ತಕರಾರು ಅರ್ಜಿ ಕೊಟ್ಟಿರ್ತಾರೆ. ಇಂಥವೇನಾದ್ರು ಇತ್ತು ಅಂತಂದ್ರೆ ಅಥವಾ ಕೋರ್ಟ್ ನಲ್ಲಿ ಕೆಲವು ಸಿವಿಲ್ ಮ್ಯಾಟರ್ಗಳು ಕೋರ್ಟಲ್ಲಿ ಇರ್ತದೆ. ಅಂತ ಸಮಯದಲ್ಲಿ ನೀವು ಅವ್ರಿಗೆ ಹಿಂಬಲ ಕೊಡಿ. ಈ ಒಂದು ಕಾರಣದಿಂದ ನಿಮ್ ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹಾಗಾಗಿ ನೀವು ಹಿಂಬಲ ಕೊಟ್ರೆ ಅವರು ನಿಮ್ಮಾಗಿ ಏನು ದೂರ ಹೇಳೋಕ್ಕಾಗಲ್ಲ. ನೀವು ಅವರು ರೈಟಿಂಗ್ ನಲ್ಲಿ ಕೊಟ್ಟಿರ್ತಾರೆ, ನೀವು ರೈಟಿಂಗ್ ನಲ್ಲಿ ಕೊಟ್ಟಿರೋರಿಗೆ, ಹಾಗಾಗಿ ಅವರು ಮುಂದೆ ಏನ್ ಮಾಡ್ಕೋಬೇಕು ಕಾನೂನು ಪ್ರಕಾರ ಅವ್ರು ಹೋರಾಟ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಬಿಟ್ಟು ತಿಂಗಳಗಟ್ಟಲೆ ಆದ್ರೆ ಅರ್ಜಿ ಕೊಟ್ಟವ್ರನ್ನ ತಿರುಗಿ ನೋಡಲ್ಲ. ಅವ್ರು ಎಷ್ಟೇ ಸಾರಿ ಬಂದು ನಿಮ್ಮನ್ನು ಕೇಳ್ತಾ ಇದ್ರು ಕೂಡ ನೀವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡಲ್ಲ. ಅವ್ರಿಗೆ ಯಾಕೆ ನಿಮ್ ಕೆಲಸ ಪೆಂಡಿಂಗ್ ಇದೆ ಅಂತ ಅವ್ರಿಗೆ ಹೇಳಿದ್ರೆ, ಅವರು ಇಲ್ಲ ನಿಮಗೆ ಯಾವ ರೀಸನ್ ನಲ್ಲಿ ನಾನು ಕೆಲಸ ಕೇಳ್ತಾ ಇದ್ದೀನಿ, ಇದನ್ನು ಮಾಡ್ಕೊಡ್ಬೋದು ಅಂತ ಅವ್ರು ಹೇಳ್ತಾರೆ, ಅಥವಾ ನೀವು ಯಾವ ಕಾರಣಕ್ಕೆ ಮಾಡ್ಕೊಡಕ್ಕಾಗಲ್ಲ ಅಂತ ನಾವು ಹೇಳ್ಕೊಬೋದು. ಒಂದು ಕಮ್ಯುನಿಕೇಶನ್ ಇರ್ತದೆ. ನಮ್ಮಲ್ಲಿ ಏನಾಗ್ತಾ ಇದೆ, ಇತ್ತೀಚೆಗೆ ಒಂದು ಖಾತೆಗೆ ಹಾಕೊಳ್ತಾರೆ, ಈ ಸೊತ್ತು ಹಾಕೊಳ್ತಾರೆ, ಅಥವಾ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಲಿಸ್ಟ್, ಯಾವುದೇ ಕೆಲಸ ಬರಲಿ ಸಾರ್ವಜನಿಕರು ದೂರ ಹೇಳೋದು ಇಷ್ಟೇ. ಸಾರ್ ಕೊಟ್ಟು 2 ತಿಂಗಳಾಗಿದೆ, 3 ತಿಂಗಳಾಗಿದೆ ಹೇಳಿದ್ರೆ ಸತಾಯಿಸ್ತಾರೆ, ಸುಮ್ಮನೆ ಸುತ್ತಿಸ್ತಾರೆ. ಈ ಒಂದು ದೂರುಗಳು ಸಾಕಷ್ಟು ಸಾರ್ವಜನಿಕರಿಂದ ಬರ್ತಾ ಇದೆ. ದಯವಿಟ್ಟು ಸಾರ್ವಜನಿಕರಿಂದ ನೋಡಿ, ಈಗ ಮಾಡಿ ನಿಂತಿದ್ದಾರೆ, ಅನಕ್ಷರಿಸಿರ್ತಾರೆ, ಸರ್ವೆ ನಂಬರ್ ಕರೆಕ್ಟ್ ಆಗಿ ಆ ಮೂಲಕ ತಗೊಂಡು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮೊದಲನೇ ಕೇಳ್ಕೊಳ್ತಾ ಇದೀವಿ. ಎರಡನೇದಾಗಿ ಸಾರ್ವಜನಿಕರ ಕಡೆಯಿಂದ ಏನಂತಂದ್ರೆ, ನೀವು ಏನಾಗಿದ್ದೀರಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಇಲ್ಲಿಗೆ. ನೀವು ಅವ್ರು ಕೆಲಸ ಮಾಡ್ಕೊಡಲ್ಲ, ಏನೋ ಮಾಡಿಸ್ಕೋಬೇಕು, ಏನಾದ್ರು ಕೊಟ್ಟಾದ್ರೂ ಮಾಡಿಸ್ಕೋಬೇಕು. ಈ ಧೋರಣೆನ ದಯವಿಟ್ಟು ನಾವು ಬಿಡಬೇಕು. ಕೆಲಸ ಮಾಡಿ ನಿಮ್ಮ ಏನೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಿಸ್ಕೋಬೇಕು, ಅದು ನಿಮ್ಮ ಹಕ್ಕು, ನೀವು ಮಾಡಿಸ್ಕೊಳ್ಳಿ. ಒಂದು ವೇಳೆ ಮಾಡ್ಕೊಟ್ಟಲ್ಲ ಅಂತಂದ್ರೆ ನೀವು ಭ್ರಷ್ಟಾಚಾರ ನಿಗ್ರಹ ದಳ ಚಿಕ್ಕಬಳ್ಳಾಪುರ ನಮ್ಮ ಮೊಬೈಲ್ ನಂಬರ್ ಕೂಡ ಇದೆ, ಬ್ಯಾನರ್ ಇದೆ. ದಯವಿಟ್ಟು ತಾವು ಅದನ್ನ ನಂಬರ್ ತಗೊಂಡು ನಮ್ಮನ್ನ ಸಂಪರ್ಕ ಮಾಡಬಹುದು. ಮತ್ತೆ ಕೆಲವರು ಏನ್ ಮಾಡ್ತೀರಾ ರೈತರುಗಳು ಅಂತಂದ್ರೆ, ಕಾನೂನು ಬದ್ಧವಾಗಿ ಹೋರಾಟ ಮಾಡ್ಬೇಕಾದಾಗ ನೀವು ನಮ್ಮ ಸಂಪರ್ಕ ಮಾಡ್ತೀರಾ. ಕಾನೂನಿನಲ್ಲಿ ಕಾನೂನು ಬದ್ಧವಾಗಿಲ್ಲ, ಕೆಲವು ರೆಕಾರ್ಡ್ಸ್ಗಳಿಲ್ಲ, ಅವನ್ನೆಲ್ಲಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ಬೇಕು. ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಮಾಡ್ಕೊಡಲ್ಲ ಅಂತ ಹೇಳಿ ನೀವೇನೆ
ಸಪೋರ್ಟ್ ಮಾಡ್ತೀರಾ ಲಂಚಕ್ಕೆ, ಅದು ತುಂಬಾ ತಪ್ಪಾಗ್ತದೆ. ಇಲ್ಲಿ ಲಂಚ ತಗೊಳ್ಳೋದು ಎಷ್ಟು ತಪ್ಪೋ ಲಂಚ ಕೊಡೋದು ಕೂಡ ಅಷ್ಟೇ ಅಪರಾಧ ಆಗ್ತದೆ. ಹಾಗಾಗಿ ನೀವು ಲಂಚಕ್ಕೆ ಪ್ರೇರೇಪಿಸುವುದು, ಲಂಚ ಕೊಡ್ತೀವಿ ಅಂತ ಹೇಳೋದು, ಲಂಚ ಕೊಡ್ತೀವಿ ಕೆಲಸ ಮಾಡ್ಕೊಳ್ಳಿ ಅಂತ ಇದು ಕೂಡ ನೀವು ಅಪರಾಧ ಆಗ್ತೀರಿ. ಇದು ಕಾನೂನು ಚೌಕಟ್ಟಿನಲ್ಲಿ ನಿಮಗೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಹಾಗೇನೆ ಅವ್ರು ಏನಾದ್ರು ಲಂಚ ಕೇಳಿದ್ರು ಅಂತ ಅಂದ್ರೆ ಯಾವ ಕಾರಣ ಕೇಳ್ತಾ ಇದಾರೆ, ಎಷ್ಟು ಕೇಳ್ತಾ ಇದಾರೆ ತಿಳ್ಕೊಳ್ಳಿ, ಬಂದು ನಮ್ಮ ಸಂಪರ್ಕ ಮಾಡಿ, ನಮ್ಮನ್ನು ಭೇಟಿ ಮಾಡಿ, ನಿಮಗೆ ನಾವು ಯಾವ ರೀತಿ ನ್ಯಾಯ ಕೊಡಿಸ್ಕೊಡ್ಬೇಕೋ ನಮ್ಮ ಇಲಾಖೆ ವತಿಯಿಂದ ಕಾನೂನು ಚೌಕಟ್ಟಿನೊಳಗಡೆ ನಿಮಗೆ ನಾವು ನ್ಯಾಯ ಕೊಡಿಸ್ಕೊಡ್ತೀವಿ. ವಿಷಯ ಏನಂತಂದ್ರೆ ಸಾರ್ವಜನಿಕರಲ್ಲಿ ವಿನಂತಿ, ಇವುಗಳು ಏನ್ ಮಾಡ್ತಾ ಇದ್ದಾರೆ, ಒಬ್ಬರು ಕೂಡ ಬಂದು ಬಾಯಿನಲ್ಲಿ ಹೇಳ್ತಿರೋ ಹೊರತು ಬರವಣಿಗೆಯಲ್ಲಿ ಯಾರು ಕೊಡ್ತಾ ಇಲ್ಲ. ನಿಮ್ಮ ಸಮಸ್ಯೆಗಳು ಎಲ್ಲರಿಗೂ ಸಮಸ್ಯೆ ಇದೆ, ಎಲ್ಲರೂ ಸಮಸ್ಯೆಗಳು ಹೇಳ್ತೀರಾ, ಆದ್ರೆ ಯಾರು ಬರವಣಿಗೆ ಕೊಡ್ತಾ ಇಲ್ಲ. ನೀವು ಬರವಣಿಗೆ ಕೊಟ್ಟಿಲ್ಲ ಅಂತಂದ್ರೆ ಅಥವಾ ನೀವು ಏನೋ ಕೆಲಸಕ್ಕೆ ಹೋಗಿರ್ತಾರೆ, ಉದಾಹರಣೆಗೆ VA ಇರ್ಬೋದು ಅಥವಾ PDO ಇರ್ಬೋದು, ಅವ್ರ ಹತ್ರ ನಿಮ್ ಕೆಲಸ ಆಗಿಲ್ಲ ಅಂತ ನೀವು ಹೋಗ್ತಾ ಇರ್ತೀರಾ, ಅವ್ರು ಕೆಲಸ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಮೇಲಧಿಕಾರಿಗಳು ಒಂದ್ಸರಿ ಭೇಟಿ ಮಾಡಿರ್ತಾವೆ, ತಹಸೀಲ್ದಾರ್ ಇರ್ಬೋದು ಅಥವಾ ಇವ್ರನ್ನ ಭೇಟಿ ಮಾಡಿ, ನೀವು ಭೇಟಿ ಮಾಡಿದ್ರು ಕೂಡ ಅವ್ರು ನಿಮ್ಗೆ ಕೆಲಸ ಮಾಡ್ಕೊಟ್ಟಿಲ್ಲ ಅಂತಂದಾಗ ನಮ್ಮ ಹತ್ರ ಬನ್ನಿ, ನಾವು ಅವ್ರಿಗೆ ಒಂದು ನಿಮ್ಮ ಏನೋ ಒಂದು ಅರ್ಜಿ ಇರ್ತದೋ ಅವ್ರಿಗೆ ವರ್ಗಾಯಿಸಿ 10 ದಿವಸ ಟೈಮ್ ಕೊಟ್ಟು ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಮಾಡ್ಕೊಟ್ಟ ಬಗ್ಗೆ ನಿಮ್ಗೂ ಹಿಂಬಾಲ ಕೊಡ್ಬೇಕು, ನಮಗೂ ಹಿಂಬಾಲ ಕೊಡ್ಬೇಕು. ಒಂದ್ ವೇಳೆ ಮಾಡ್ಕೊಳಕ್ ಬದುಕಾಗಲ್ಲ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಇಂಡಸ್ಟ್ಮೆಂಟ್ ಕೊಡ್ತಾರೆ, ನಮ್ಗೂ ಕೂಡ ಅದ್ರ ಬಗ್ಗೆ ಅದನ್ನೇ ಒಂದು ಕಾಪಿ ಹಾಕೊಡ್ತಾರೆ ನಮ್ಗೆ.